ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಗೃಹ ಸಚಿವರೇ ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲ, ಒಂದು ಕಡೆ ವಸತಿ ಇಲಾಖೆಯಲ್ಲಿ ಲಂಚ ತಗೋತಾರೆ ಅಂತಕ್ಕಂಥ ಬಾಂಬ್, ಇದರ ನಡುವೆನೇ ರಾಜ್ಯದ ಆರ್ಥಿಕ ಸ್ಥಿತಿನೇ ಸರಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಸಿದ್ದರಾಮಯ್ಯನವ್ರ ಹತ್ರನೂ ದುಡ್ಡಿಲ್ಲ, ಇರೋ ಬರೋ ದುಡ್ಡನ್ನೆಲ್ಲ ನಾವು ನಿಮಗೇ ಕೊಟ್ಬಿಟ್ಟಿದ್ದೀವಿ, ಅಂದರೆ ರಾಜ್ಯದ ಜನಕ್ಕೆ ಕೊಟ್ಬಿಟ್ಟಿದ್ದೀವಿ. ಅಕ್ಕಿ ಬೇಳೆ ಎಣ್ಣೆ ಅಂತ ಇರೋ ಕಾಸೆಲ್ಲ ಕೊಟ್ಬಿಟ್ಟಿದ್ದೀವಿ, ನಮ್ಮ ಹತ್ರ ದುಡ್ಡಿಲ್ಲ. ಪಂಚ ಗ್ಯಾರಂಟಿ ಉಲ್ಲೇಖಿಸಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಯಾಕೆಂದರೆ ಇತ್ತೀಚೆಗೆ ಶಾಸಕರು ಸಚಿವರೆಲ್ಲ ಹೇಳಿದ್ರಲ್ಲ, ದುಡ್ಡು ಇಲ್ಲ, ಒಂದು ವರ್ಕ್ ಆರ್ಡರ್ ರಿಲೀಸ್ ಆಗ್ತಿಲ್ಲ ಅಂತ. ಅದಕ್ಕೆ ತಕ್ಕನಂಗೆ ಇವರು ಮಾತನಾಡಿದ್ದಾರೆ. ದುಡ್ಡಿಲ್ಲ ಆಯ್ತಾ, ಮಾತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಆಯ್ತಾ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ, ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ. ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಆಯ್ತಾ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ, ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ. ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಆಯ್ತಾ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ, ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ. ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ಓಕೆ, ತುಂಬ ತಮಾಷೆಯಾಗಿ ಪರಮೇಶ್ವರ್ ಅವರು ಮಾತನಾಡಿದ್ರು ಕೂಡ ಅದರಲ್ಲಿ ಸತ್ಯಾಂಶ ಇದೆ. ಅದಕ್ಕೋಸ್ಕರನೇ ಶಾಸಕರು ಈ ರೀತಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿರ್ತಕ್ಕಂಥದ್ದು. ಮೊಳಕಾಲ್ಮೂರು ಶಾಸಕರು ನಿನ್ನೆ ಮಾತನಾಡ್ತಾ ಹೇಳ್ತಾರೆ, ನನ್ನ ಕ್ಷೇತ್ರದಲ್ಲಿ ಒಂದು ಮೋರಿ ಕಟ್ಸೋಕ್ಕಾಗ್ತಿಲ್ಲ ನನ್ನ ಕೈಲಿ ಅಂತ. ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ ಅವರು, ಇದು ಪರಿಸ್ಥಿತಿ. ರಾಜು ಕಾಗೆ ಅವರು ರಾಜೀನಾಮೆ ಕೊಡೋದಕ್ಕೆ ಹೊರಟಿದ್ರು, ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಸರ್ಕಾರದ ಬಳಿ ದುಡ್ಡಿಲ್ಲ, ಅಂದರೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟರಲ್ಲ, ಆ ಪಂಚ ಗ್ಯಾರಂಟಿಗಳಿಗೆ ದುಡ್ಡು ಹಾಕಿ ಉಳಿದ ಯಾವ ಅಭಿವೃದ್ಧಿ ಯೋಜನೆಗೂ ಇವರ ಬಳಿ ದುಡ್ಡಿಲ್ಲ. ಅದನ್ನು ಪರಮೇಶ್ವರ್ ಅವರು ಗೃಹ ಸಚಿವರು ನೇರವಾಗಿ ಒಪ್ಕೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಗೃಹ ಸಚಿವ ಪರಮೇಶ್ವರ್ ಅವರು ವೇದಿಕೆಯಲ್ಲಿ ಕೆಲವರನ್ನ ನೋಡಿಕೊಂಡು ತುಂಬ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ರು ಕೂಡ ರಾಜ್ಯದ ಆರ್ಥಿಕ ಸ್ಥಿತಿ ಏನು ಅಂತಕ್ಕಂಥದ್ದರ ಸತ್ಯಾಂಶವನ್ನು ಅವರು ಹೇಳಿದ್ದಾರೆ ಅಂತ. ಅರವಿಂದ್, ಖಂಡಿತವಾಗಿಯೂ ಕೂಡ ಇತ್ತೀಚೆಗಷ್ಟೇ 2 ವರ್ಷದ ಸಂಭ್ರಮಾಚರಣೆಯನ್ನು ರಾಜ್ಯ ಸರ್ಕಾರ ಆಚರಿಸಿಕೊಂಡಿದೆ. ಈ 2 ವರ್ಷದಲ್ಲಿ ಶಾಸಕರಿಗೆ ಅನುದಾನ ವಿಚಾರ ಆಗಲಿ ಅಥವಾ ಇಲಾಖೆಗಳ ಮೂಲಕ ಅವರವರ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಬೇಕು ಆ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಮಾಡಿ ವೇಟ್ ಆ್ಯಂಡ್ ಸಿ ಒಂದು ರೀತಿಯಲ್ಲಿ ಇಟ್ಟಿದ್ರು. ಆದರೆ ಶಾಸಕರ ಈಗ ಸಹನೆ ಕಟ್ಟೆ ಹೊಡೆದೋಗಿದೆ ಅಂತಲೂ ಕೂಡ ಅನ್ನಿಸ್ತಾ ಇದೆ. ಯಾಕೆಂದರೆ ಸರಣಿಯಾಗಿ ಶಾಸಕರು ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ. ಮುಖ್ಯವಾಗಿ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು BR ಪಾಟೀಲ್ ಅವರು ಮಾತಾಡಿದರೆ ಈಗಾಗಲೇ ಸಾಕಷ್ಟು ಹಿನ್ನಡೆಯನ್ನು ರಾಜ್ಯ ಸರ್ಕಾರಕ್ಕೆ ಅನುಭವಿಸುವಂಗಾಗಿದೆ. ಅದ್ರ ಬೆನ್ನೆಲ್ಲ ಬೇರೆ ಬೇರೆ ಶಾಸಕರು ಕೂಡ ಸರ್ಕಾರದ ಕಾರ್ಯವೈಖರಿ, ಅನುದಾನ ಕೊಡದೇ ಇರೋದು ಎಲ್ಲವನ್ನು ಕೂಡ ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಸರ್ಕಾರದ ನಿಜವಾದ ಬಂಡವಾಳವನ್ನು ಬಿಚ್ಚಿಡ್ತಾ ಇದ್ದಾರೆ. ಈ ಮಧ್ಯೆ ನಿನ್ನೆ ಬಾಗಲಕೋಟೆಯ ಬಾದಾಮಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿರೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ. ಅವರು ತಮಾಷೆಯಾಗಿ ಮಾತಾಡಿರ್ಬೋದು. ಕಾರ್ಯಕ್ರಮದಲ್ಲಿ ಅಬಕಾರಿ ಸಚಿವರು ಕೂಡ ಅಲ್ಲೇ ಇದ್ರು. ಬಾದಾಮಿ ಅಭಿವೃದ್ಧಿ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರನೂ ದುಡ್ಡಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಜನತೆಗೆ ಕೊಟ್ಬಿಟ್ಟಿದ್ದೇವೆ, ಯಾವ ರೂಪದಲ್ಲಿ, ಗ್ಯಾರಂಟಿ ರೂಪದಲ್ಲಿ. ಹಾಗಾಗಿ ಸರ್ಕಾರದ ಬಳಿ ಹಣ ಇಲ್ಲ ಅನ್ನುವಂಥ ಅರ್ಥವನ್ನು ತಮಾಷೆಯಾಗಿ ಮಾತನ್ನ ಹೇಳ್ತಾರೆ. ಆದರೆ ತಮಾಷೆ ಸರ್ಕಾರದ ನಿಜ ಪರಿಸ್ಥಿತಿಗೆ ಹಿಡಿದ ಕನ್ನಡಿ ಥರ ಕಾಣಿಸ್ತಾ ಇದೆ. ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಅನ್ನುವಂಥದ್ದನ್ನು ಸುಳಿವನ್ನು ಪರೋಕ್ಷವಾಗಿ ಪರಮೇಶ್ವರ್ ಕೊಡ್ತಾ ಇರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಸಚಿವರು, ಶಾಸಕರೇ ಸರ್ಕಾರದ ಬಂಡವಾಳವನ್ನು ಬಿಚ್ಚಿಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕೂಡ ಕಾಡುತ್ತೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಬಳಿ ಒಂದು ರೀತಿಯಲ್ಲಿ ಖಜಾನೆ ಖಾಲಿಯಾಗಿದೆ. 2 ವರ್ಷ ಆಗಿದೆ ಗ್ಯಾರಂಟಿಗಳಿಗೆ ಹಣ ಕೊಟ್ಟು. 2 ವರ್ಷದಲ್ಲಿ ಸಾಕಷ್ಟು ಹಣವನ್ನು ಗ್ಯಾರಂಟಿಗಳಿಗೆ ಸುರಿದ್ಬಿಟ್ಟು ಶಾಸಕರ ಕ್ಷೇತ್ರಗಳಿಗೆ ಒಂದು ಕಡೆ ಅಭಿವೃದ್ಧಿ ಇಲ್ಲ, ಅನುದಾನ ಕೊಡೋಕ್ಕಾಗ್ತಿಲ್ಲ, ಇಲಾಖೆಗಳ ಮೂಲಕನೂ ಕೂಡ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ಒಂದು ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಸಿಲುಕೊಂಡಿದೆ. ಹಾಗಾಗಿ ಸಚಿವರು, ಶಾಸಕರು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸರ್ಕಾರವನ್ನು ತೀವಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿ ಮುಲಾಮ್ ಹಚ್ತಾರೆ ಮುಖ್ಯಮಂತ್ರಿಗಳು ಅಥವಾ ಹೈಕಮಾಂಡ್ ಕಾದು ನೋಡಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಏನು ಹೇಳಿದ್ರು ಹಾಗಾದರೆ ಗೃಹ ಸಚಿವರು, ಇನ್ನೊಂದು ಸರ್ತಿ ನೋಡೋಣ. ಆಯ್ತಾ, ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಆಯ್ತಾ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ
ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಈಗ. ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಈಗ. ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರಲ್ಲ ಕಾಯಿ ಎಣ್ಣೆ. ಹೀಗೆ ಶಾಸಕರು ಮಾಡಿದಂತಹ ಆರೋಪ, ಅದನ್ನು ಸಮರ್ಥಿಸುವ ರೀತಿಯಲ್ಲಿ ಗೃಹ ಸಚಿವರ ಹೇಳಿಕೆ. ಸರ್ಕಾರದ ಬಳಿ ದುಡ್ಡಿಲ್ಲ, ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಏನೂ ಇಲ್ಲ, ಎಲ್ಲವೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೋಗ್ತಾ ಇದೆ ಅಂತ. ಸರ್ಕಾರ ರಚನೆಯಾಗಿ 2 ವರ್ಷಕ್ಕೆ ಈ ಪರಿಸ್ಥಿತಿ ಆದರೆ ಇನ್ನೂ 3 ವರ್ಷ ತಳ್ಳಬೇಕು ಇವರು. ಹೆಂಗೆ ಮುಂದಿನ ಸ್ಥಿತಿಗತಿಗಳು ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಬಟ್ ಸಿದ್ದರಾಮಯ್ಯನವರು ಒಪ್ಪಲ್ಲ ಇದನ್ನು. ಇಲ್ಲ, ನಮ್ಮ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿಲ್ಲ, ಹಣ ಇದೆ. ಅದಕ್ಕೋಸ್ಕರನೇ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಲ್ಲ ಬೆಲೆಗಳನ್ನೂ ರೇಟ್ ಜಾಸ್ತಿ ಮಾಡಿದ್ರಲ್ಲ. ಅಬಕಾರಿ ರೇಟ್ ಜಾಸ್ತಿ ಆಯಿತು, ನೋಂದಣಿ ಮುದ್ರಾಂಕ ರೇಟ್ ಜಾಸ್ತಿ ಆಯಿತು, ಆಮೇಲೆ ಬೇರೆ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಆದರೂ ದುಡ್ಡಿಲ್ಲ ಅಂತ ಇದ್ದಾರೆ.